ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದು ಭರ್ಜರಿ ಘೋಷಣೆಯನ್ನ ಮಾಡಿದೆ. ಅದೇ ರೀತಿಯಾಗಿ ಮತ್ತೊಂದು ಘೋಷಣೆ ಕೂಡ ಮಾಡಿದೆ. ಗೃಹಲಕ್ಷ್ಮಿ ಇನ್ ಮುಂದೆ 3,000 ರೂಪಾಯಿ ಹಣ ಸಿಗುತ್ತೆ. ಹೌದಾ, 2,000 ಅಲ್ವಾ ಇದ್ದಿತ್ತು? ಈ ತಿಂಗಳಿಂದನೇ 3,000 ಬರುತ್ತಾ? ಯಾವಾಗ್ಲಿಂದ 3,000 ಬರುತ್ತೆ ಅಂತ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಮಹಿಳೆಯರು ಕಾಯ್ತಾನೆ ಇದ್ರು. ಕೆಲವರಿಗೆ 15ನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ. ಸರ್ಕಾರ ಏನ್ ಮಾಡಿತಪ್ಪ ಅಂದ್ರೆ 15ನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಒಂದಷ್ಟು ಲಕ್ಷ ಜನರಿಗೆ ಹಣ ಹಾಕಿ ಸ್ವಲ್ಪ ಜನತ್ತು ಪೆಂಡಿಂಗ್ ಕೂಡ ಉಳಿಸ್ಕೊಂಡಿತ್ತು. ಇನ್ನು 15ನೇ ಕಂತಿನ ಹಣ ಬಂದಾದ್ಮೇಲೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮಹಿಳೆಯರು ಕಾತುರದಿಂದ ಕಾಯ್ತಾ ಇದ್ರು. ಸುಮಾರು 2 ತಿಂಗಳಿಂದ ನಾವು ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೆ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಮತ್ತೆ ನಾವು ಕೂಡ ಕಾಯ್ತಾ ಇದ್ದು ಸರ್ಕಾರ ಇವತ್ತು ಬಿಡುಗಡೆ ಮಾಡಬಹುದು ಅಥವಾ ನಾಳೆ ಬಿಡುಗಡೆ ಮಾಡಬಹುದು ಅಂತ. ಫೈನಲಿ ಸಂಕ್ರಾಂತಿ ಹಬ್ಬಕ್ಕೆ ನಾವು 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಮಹಿಳೆಯರಿಗೆ 2,000 ರೂಪಾಯಿ ಹಣ ನಾಳೆ ಖಂಡಿತವಾಗ್ಲೂ ಜಮೆ ಆಗ್ತಾ ಇದೆ. ಜೊತೆಗೆ ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ವೋ ಅಂತವರಿಗೆ 2,000 ಸೇರಿಸ್ಕೊಂಡು ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವಾರು ಮಹಿಳೆಯರಿಗೆ 15ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಲ್ವಾ, ಅದೆಲ್ಲ ಕೂಡ ಬಿಡುಗಡೆ ಆಗಿದ್ದು ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ. ನಿನ್ನೆ ಕೂಡ ಅಮೌಂಟ್ ಹೋಗಿದೆ, 9ನೇ ತಾರೀಕು ಅಮೌಂಟ್ ಹೋಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೊಂದ್ ಕಡೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಬ್ಬದ ಟೈಮಲ್ಲಿ ಹಣ ಹಾಕಿರೋದು ಮಹಿಳೆಯರ ಖರ್ಚಿಗೆ ಕೂಡ ಸಹಾಯ ಆಗ್ತಾ ಇದೆ. 15ನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬಂದಿರ್ಲಿಲ್ವೋ ಅಂತ ಎಲ್ಲಾ ಮಹಿಳೆಯರಿಗೂ ಕೂಡ ಈಗಾಗಲೇ ಜಮಾ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ ಕೇಸ್ ನಿಮ್ಗೇನಾದ್ರೂ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ, ನಿಮ್ಗೆ ಆದಷ್ಟು ಬೇಗ ಹಣ ಜಮೆ ಆಗುತ್ತೆ. ಇನ್ನು 15ನೇ ಕಂತು ನಮಗ್ ಬಂದಿದೆ, 16ನೇ ಕಂತಿನ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ 16ನೇ ಕಂತಿನ ಹಣ ಇವತ್ತಿಂದಾನೇ ಅಥವಾ ನಾಳೆಯಿಂದ ನಿಮ್ಗೆ ಜಮಾ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಣ ಬಿಡುಗಡೆ ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಅದನ್ನೆಲ್ಲ ಕೂಡ ಸರ್ಕಾರ ಕ್ಲಿಯರ್ ಮಾಡ್ಕೊಂಡಿದ್ಯಂತೆ. ಈಗ ನೋಡಿ, ಟ್ರೆಷರಿಯಿಂದ ಹಣ ಬಿಡುಗಡೆ ಆಗೋದಾಗಿರಬಹುದು, ಬಿಲ್ ಪಾಸ್ ಮಾಡೋದಾಗಿರಬಹುದು, ಎಲ್ಲ ಕೂಡ ಫೈನಲ್ ಸ್ಟೇಜಲ್ಲಿ ಇದೆ. ಮತ್ತೆ ಮಹಿಳೆಯರ ಖಾತೆಗೆ ಹಣ ಬರೋದು ಒಂದೇ ಬಾಕಿ ಇರೋದು. ಈಗಾಗಲೇ ನನಗೆ ತಿಳಿಸ್ದಂಗೆ 15ನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ವಾ, ಅಂಥವರಿಗೆ ಕೂಡ ಹಣ ಬಿಡುಗಡೆ ಆಗಿದೆ. ಅದೇ ರೀತಿಯಾಗಿ 16ನೇ ಕಂತಿನ ಹಣ ಇವತ್ತು ಸಂಜೆಯಿಂದ ಅಥವಾ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫುಲ್ಲು ಪ್ರಿಪೇರ್ ಆಗಿಬಿಟ್ಟಿದೆ. ಫೈನಲ್ ಸ್ಟೇಜಲ್ಲಿ ಅಕೌಂಟ್ಗಳಿಗೆ ಹಣ ಬರೋದು ಒಂದೇ ಬಾಕಿ ಇರೋದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಇವತ್ತು ಇಲ್ಲಿವರೆಗೂ ಕೂಡ ಮಹಿಳೆಯರಿಗೆ 30,000 ರೂಪಾಯಿ ಹಣ ಸರ್ಕಾರದಿಂದ ಉಚಿತವಾಗಿ ಸಿಕ್ಕಿದೆ ಅಲ್ವಾ. ಈ ಉಚಿತವಾಗಿ ಹಣ ಸಿಕ್ಕೋದಿಕ್ಕೆ ಮೇನ್ ಕಾರಣ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಂತೆ. ಅವರೊಂಥರ ಲಕ್ಷ್ಮಿ ಇದ್ದಂಗೆ ಪ್ರತಿ ತಿಂಗಳು ನಮ್ಮನೆಯ ಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಹಾಕ್ತಾ ಇರೋದು. ಕಾಂಗ್ರೆಸ್ ಸರ್ಕಾರದ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ದೊಡ್ಡ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಸೊ ಈ ಯೋಜನೆನ ಜಾರಿಗೆ ತರೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾರಿ ಶ್ರಮ ಹಾಕಿದ್ದಾರೆ, ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯ ರೂವಾರಿ ಅಂದ್ರೇನೆ ಅದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅವ್ರು ಇಲ್ಲದೆ ಇದು ಇಷ್ಟು ಸಕ್ಸಸ್ ಕಾಣೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ಅದಕ್ಕೆ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಮತ್ತು ಈ ಯೋಜನೆಗಳನ್ನ ನಾವು ಜಾರಿಗೆ ತರಲೇಬೇಕು, ನಾವೀಗಾಗಲೇ ಮಾತು ಕೊಟ್ಬಿಟ್ಟಿದ್ದೀವಿ ಹಣ ಕೊಡ್ತೀವಿ ಅಂತ. ಸೊ ಈ ಯೋಜನೆನ ನಾವು ಜೋರಿಗೆ ತಂದು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪಣ ತೊಟ್ಟು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ್ರಂತೆ. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟಿರೋ ನಂಬಿಕೆನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉಳಿಸ್ಕೊಂಡಿದ್ದಾರೆ. ಅದು ಸಮರ್ಥವಾಗಿ ಒಂದು ಒಳ್ಳೆ ರೀತಿಯಾಗಿ ಆ ಕೆಲಸನ ಮಾಡಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ 1,26,00,000ಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಬಂದು ತಲುಪ್ತಾ ಇದೆ. ಈ ಯೋಜನೆಗೋಸ್ಕರ ಪ್ರತಿ ವರ್ಷ ನಾವು 33,000 ಕೋಟಿ ಹಣನ ಬಿಡುಗಡೆ ಮಾಡ್ತೀವಿ. ಮತ್ತೆ ಅದನ್ನ ಸಪರೇಟ್ ಆಗಿ ಕೂಡ ನಾವು ಎತ್ತಿಟ್ಟಿರ್ತೀವಿ, ಅಂದ್ರೆ ಮೀಸಲಿಟ್ಟಿರ್ತೀವಿ. ಇದು ಸಂಪೂರ್ಣ ಕ್ರೆಡಿಟ್ ಏನೇ ಇದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹೋಗ್ಬೇಕು ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಅಷ್ಟೇ, ಬಟ್ ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳಿಗೆ 2,500 ಕೋಟಿ ಹಣ ಬೇಕಾಗುತ್ತೆ. ಇನ್ನು ವರ್ಷಕ್ಕೆ 33,000 ಕೋಟಿ ಹಣ ಬೇಕಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವ್ರ ಸಂಖ್ಯೆ ಬಂದು 1,22,00,000 ಜನ ಮಾತ್ರ ಇತ್ತು. ಈಗ ಸಂಖ್ಯೆ ಬಂದು 1,26,00,000 ಜನಕ್ಕೆ ಏರಿಕೆಯಾಗಿದೆ. ಅವರೆಲ್ಲರಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣನ ಕಂಟಿನ್ಯೂ ಆಗಿ ಹಾಕ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಒಂದು ವರ್ಷಕ್ಕೆ ಅವರು 33,000 ಕೋಟಿ ಹಣನ ಗೃಹಲಕ್ಷ್ಮಿಗೋಸ್ಕರನೇ ನಾವು ಮೀಸಲಿಟ್ಟಿರ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕೆ ಕೂಡ ನಾವು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಖಾತೆಗೆ ಪ್ರತಿಯೊಬ್ಬರಿಗೆ ಅಂದ್ರೆ 1,26,00,000 ಮಹಿಳೆಯರಿಗೂ ಕೂಡ ನಾವು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಹಾಕ್ತೀವಿ. ಸಂಕ್ರಾಂತಿಗೆ ಅವರ ಖಾತೆಗೆ ಬಂದು ತಲುಪುತ್ತೆ. ಮತ್ತೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ದಿನಾನೇ ಅಮೌಂಟ್ ಬರೋದಿಲ್ಲ.
ಬರೋದಿಲ್ಲ. ಯಾಕಂದರೆ 1,26,00,000 ಜನ ಮಹಿಳೆಯರಿಗೆ ಹಣ ಬರಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಪ್ರೋಸೆಸ್ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಹಂತ ಹಂತವಾಗಿ ಮೊದಲನೇ ದಿನ ಒಂದಷ್ಟು ಲಕ್ಷ ಮಹಿಳೆಯರಿಗೆ, ಎರಡನೇ ದಿನ ಒಂದಷ್ಟು ಲಕ್ಷ ಮಹಿಳೆಯರಿಗೆ ಈ ರೀತಿಯಾಗಿ ಹಣ ಜಮೆ ಆಗುತ್ತೆ. ಎಲ್ರಿಗೂ ಕೂಡ ಒಂದೇ ದಿನ ಬರೋದಿಲ್ಲ, 2-3 ದಿನ ಲೇಟ್ ಆಗುತ್ತೆ ಅಥವಾ ಒಂದು ವಾರ ಲೇಟ್ ಆಗಿ ಅಮೌಂಟು ಜಮೆ ಆಗುತ್ತೆ. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಿಡುಗಡೆ ಆಗುತ್ತೆ. 16ನೇ ಕಂತಿಂದು ಈಗ ಆಲ್ರೆಡಿ ಫೈನಲ್ ಸ್ಟೇಜಲ್ಲಿದೆ. ಅಮೌಂಟು ಪಕ್ಕಾ ಬರುತ್ತೆ. 15ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತೋ ಅಂಥವ್ರಿಗೂ ಕೂಡ ಈಗಾಗಲೇ ಅಂದರೆ ಈಗ ಸ್ಟಾರ್ಟ್ ಆಗಿದೆ ಅಮೌಂಟ್, ಅವರೆಲ್ಲರ ಖಾತೆಗೂ ಹೋಗ್ತಾ ಇದೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಮ್ಮದು ಪೆಂಡಿಂಗ್ ಇತ್ತು, ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಮತ್ತು 16ನೇ ಕಂತಿನ ಹಣ ಏನಾದರೂ ಬಂದಿತ್ತು ಅಂದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನೀವು ಯಾವಾಗ ನೋಡ್ತಿರೋ ಗೊತ್ತಿಲ್ವಾ, ಅಥವಾ 2-3 ದಿನ ಬಿಟ್ಟು ನೋಡ್ತಿದ್ರು ಕೂಡ ಅಮೌಂಟ್ ಬಂದಿರೋ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.